ಟೆಂಟಣ ಲೆಟ್ಸ್ ಗೋ ಮಧ್ಯಾಹ್ನ ಊಟ ಶುರು ಮಾಡೋಣ. ಹಿಂಗೆ ಮಾಡ್ತಾನೆ ನಾನು ಸ್ಪೆಟ್ ಹಾಕ್ತಾನಲ್ಲ, ಅದಕ್ಕೆ ಹಂಗೆ ಲಿಫ್ಟ್ ಯಾರು ಕೊಡ್ತಾ ಇಲ್ಲ. ಇವಾಗ ಸ್ಪೆಟ್ ತೆಗ್ತೀನಲ್ಲ, ಯಾರನ್ನ ಒಬ್ರು ಕಂಪಲ್ಸರಿ ಕೊಡ್ತಾರೆ ಅಂದಿಲ್ಲ. ಶತ್ರು ಬರ್ತಾ ಇರ್ತಾರ ಗುಹೆ ಒಳಗಡೆನಿಂದ, ಹಾಕೋದು ತಲೆಗೆ ಎತ್ತಿ ಈ ಕಡೆ ಬಿಸಾಕೋದು. ಮೊದಲ ಸರಿ ಟ್ರ್ಯಾಕ್ಟರ್ನಲ್ಲಿ ಹೋಗ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕನ್ಯಾಕುಮಾರಿ ಕಶ್ಮೀರದಲ್ಲಿ ಡೇ 13 ಆಗ್ತದೆ. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದರೆ ಚಿತ್ರದುರ್ಗದಲ್ಲಿ. ನಿನ್ನೆ ರಾತ್ರಿ ನೋಡ್ಕೊಂಡ್ರೆ ರೂಮ್ ತಗೊಂಡಿನಿ. ರೂಮ್ನ ಇವಾಗ ಚೆಕ್ಔಟ್ ಮಾಡಿ ನಾವು ಹೋಗೋಣ ಬನ್ನಿ. ರೈಟ್, ರೂಮ್ ನೋಡ್ಕೊಂಡ್ರೆ 500 ತೊಗೊಂಡನಂತ. ವರ್ತಾ ಇಲ್ಲ ಅಂತ ನೀವೇ ಕಮೆಂಟ್ ಸೆಕ್ಷನ್ ಮೂಲಕ ಹೇಳ್ಬಿಡಿ. ಬನ್ನಿ, ರೂಮ್ನ ಲಾಕ್ ಮಾಡ್ಕೊಂಡಿವಿ. ಇವಾಗ ಚೆಕ್ಔಟ್ ಮಾಡೋಕ್ಕೆ ಕೆಳಗಡೆ ಹೋಗೋಣ. ಬನ್ನಿ, ರೂಮ್ ಚೆಕ್ಔಟ್ ಮಾಡ್ಕೊಂಡು ಇವಾಗ ಹೊರಗಡೆ ಹೋಗ್ತಿದ್ದೀವಿ. ಮೊದಲು ಲಿಫ್ಟ್ ಯಾರು ಕೊಡ್ತಾರಂತ ನೋಡೋಣ. ಇವತ್ತಿನ ವೀಡಿಯೋದಲ್ಲಿ ನೀವು ಏನು ಬಗ್ಗೆ ನೋಡ್ತೀರಂದರೆ ಬರೀ ಟ್ರಾವೆಲಿಂಗ್ ಬಗ್ಗೆನೇ ನೀವು ನೋಡ್ತೀರಿ. ಒಂದು ಅದ್ಭುತವಾದ ಒಂದು ಲೊಕೇಶನಲ್ಲಿ ಹೋಗಿ ಅಲ್ಲಿ ಟೆಂಟ್ ಹಾಕ್ಕೊಂಡು ಆರಾಮಾಗಿ ನಾನು ಮಲ್ಕೊಂಡು ಅಲ್ಲೇ ಒಂದು ಟ್ರಾವೆಲಿಂಗ್ ಆಗಿ ಮಾಡೋಣ ಅಂತ ನೋಡ್ತಿದ್ದೀನಿ. ಬನ್ನಿ ಹೋಗೋಣ. ಕ್ಲೈಮೇಟ್ ನೋಡಿದರೆ ಚಿಲ್ಲಾಗಿದೆ, ಆದರೆ ನನ್ನ ತಲೆಯಿಂದ ನೀರು ಬರ್ತಾನೆ ಇದೆ. ನಮಗೆ ಲಿಫ್ಟ್ ಸಿಗಬೇಕಂದ್ರೆ ಆಲ್ಮೋಸ್ಟ್ ನಾವು ಸಿಟಿ ಔಟರೇ ನಾವು ಹೋಗ್ಬೇಕು. ಯಾಕಂದರೆ ಅಲ್ಲಿ ಸ್ವಲ್ಪ ಲಿಫ್ಟ್ ಸಿಗೋದು ಜಾಸ್ತಿ ಇರುತ್ತೆ. ಯಾಕಂದರೆ ಇಲ್ಲಿ ಕೆಲವರು ಬರ್ತಾ ಇರ್ತಾರೆ, ಈ ಕಟಿಂಗ್ ಆ ಕಟಿಂಗ್ ಹೋಗೋದೇ ತುಂಬ ಜಾಸ್ತಿ. ಅದಕ್ಕೆ ನಾವು ಏನು ಮಾಡ್ತೀವಿ, ಒಂದು ಸ್ಟ್ರೇಟ್ ರೋಡ್ ಇರುವ ಅಲ್ಲಿ ಹೋಗಿ ನಾವು ಲಿಫ್ಟ್ ಕೇಳಿದರೆ ನಮಗೆ ಲಿಫ್ಟ್ ಸಿಗೋದು ತುಂಬ ಜಾಸ್ತಿ. ತುಂಬ ಜನ ಹೇಳ್ತಿದ್ದಾರೆ ನಿನ್ನ ಕೈಗೆ ರೊಕ್ಕ ಜಾಸ್ತಿ ಇದೆ, ನೀನು ಊರು ಸುತ್ತಾಡ್ತಿದ್ದಿ ಅಂತ. ನೋಡಿ, ಈ ಟ್ರಿಪ್ಗೋಸ್ಕರ ನಾನು ಎಷ್ಟು ತಿಂಗಳು ಕೆಲಸ ಮಾಡೀನಿ, 6 ತಿಂಗಳು ಕಷ್ಟಪಟ್ಟಿದ್ದೀನಿ. ಫುಲ್ ಟೈಮ್ ಗೋಲ್ಡ್ ಶಾಪ್, ಪಾರ್ಟ್ ಟೈಮ್ ಝೊಮ್ಯಾಟೊ. ರಾತ್ರಿ 1 ಗಂಟೆ 2 ಗಂಟೆಗೆ ಮನೆಗೆ ಹೋಗಿದ್ದೀನಿ ಕೆಲಸ ಮುಗಿಸ್ಕೊಂಡು ಝೊಮ್ಯಾಟೊದಲ್ಲಿ. ಲೆಕ್ಕ ಮಾಡ್ಕೋರಿ ನನಗೆ ಎಷ್ಟೊಂದು ಹುಚ್ಚು ಟ್ರಾವೆಲಿಂಗ್ ಮೇಲೆ. ಒಬ್ಬೊಬ್ಬರಿಗೆ ಹುಚ್ಚಿರುತ್ತೆ ರೀ, ಅದು ಮಾಡಬೇಕು, ಮಾಡಿ ತೋರಿಸ್ಬೇಕಂತ. ಆ ಥರನೇ ನನಗೆ ಹುಚ್ಚಿದೆ, ಟ್ರಾವೆಲಿಂಗ್ ಮಾಡಬೇಕು, ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ಬೇಕಂತ. ಇದೆಲ್ಲ ಕೆಲವರು ಅರ್ಥ ಮಾಡ್ಕೊಳಂಗಿಲ್ಲ. ಟ್ರಾವೆಲಿಂಗ್ ಮಾಡ್ತಾಯಿದ್ದಿ, ನಿನಗೆ ರೊಕ್ಕ ಜಾಸ್ತಿ ಇದೆ, ಎಂಜಾಯ್ ಮಾಡ್ತಾಯಿದ್ದಿ ಅಂತ ತುಂಬ ಜನ ಹೇಳ್ತಿದ್ದಾರೆ. ನಾರ್ಮಲ್, ಒಬ್ಬರಿಗೆ ಕಷ್ಟ ಇದೆ ಅಂದರೆ ಆ ಕಷ್ಟ ಒಳಗೆ ಎಷ್ಟು ಸ್ಟ್ರಗಲ್ ಮಾಡ್ತಾನಂತ ಅವನಿಗೆ ಗೊತ್ತು. ಅದು ಹೊರಗಡೆಯಿಂದ ಸ್ಮೈಲಾಗಿರ್ತೀನಿ, ಒಳಗಡೆಯಿಂದ ಏನೋ ಒಂದು ಸಾಧನೆ ಮಾಡಬೇಕು, ಯೂಟ್ಯೂಬ್ನಲ್ಲಿ ಪ್ರಪಂಚನ ನೋಡ್ಬೇಕಂತ ಒಂದು ವೆರಿ ಇದೆ. ಬನ್ನಿ ಹೋಗೋಣ. ನೀವು ಮೀಡಿಯಾದವ್ರೆ? ಹಾಂ ಹಾಂ, ಸೈಡಿಗೆ ಬನ್ನಿ, ಹೇಳ್ತೀನಿ ಎಲ್ಲ. ಹಾಂ ಹಾಂ, ಇವರು ಮೀಡಿಯಾ ಅವರ ಅಂತ. ಮೀಡಿಯಾ ಗಾಡಿ ನನ್ನ ನೋಡಿ ಸ್ಟಾಪ್ ಮಾಡಿ ನನ್ನ ಕಡೆ ಸ್ವಲ್ಪ ಡೀಟೇಲ್ಸ್ ಕೇಳ್ಬೇಕಂತ. ಬನ್ನಿ, ಏನು ಡೀಟೇಲ್ಸ್ ಕೇಳ್ತಿದಾರಂತ ನೋಡೋಣ. ಹೇಳಿ ಅಣ್ಣವ್ರೆ. ಅದೇ ಇವಾಗ ಅಡ್ರೆಸ್ ಹಾಕಿ. ಇದು ಅಡ್ರೆಸ್ ಎಲ್ಲ ದೊಡ್ಡ ದೊಡ್ಡ ಸಿಟಿನಲ್ಲಿ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನ್ನಲ್ಲಿ ಸಿಗುತ್ತೆ. ಅದೇ ಸರ್, ಅದು ಅಡ್ರೆಸ್ ತೊಗೊಂಡಿರೋದು ಅಡ್ರೆಸ್ ಹಾಕ್ಬಿಡಿ. ನಾನು ಫ್ಲಿಪ್ಕಾರ್ಟ್ನಲ್ಲಿ ತೊಗೊಂಡಿನಿ, ಅಡ್ರೆಸ್ ಎಲ್ಲ ಸಿಗೋದಿಲ್ಲ. ಹೌದಾ? ಹಾಂ, ಆನ್ಲೈನ್ ಇದು. ಆನ್ಲೈನ್? ಹಾಂ, ನಿಮಗೆ ಅಡ್ರೆಸ್ ಬೇಕಂದರೆ ಬೆಂಗಳೂರಿನಲ್ಲಿ ಸಿಗುತ್ತೆ, ಹಾಂ, ಇಲ್ಲಾಂದರೆ ಚೆನ್ನೈನಲ್ಲಿ ಸಿಗುತ್ತೆ. ಯಾವ ಕಂಪ್ನಿ ಇದು? ಇದು DJI. DJIನಾ? DJI ಸಾಕು. ಎಷ್ಟು ಎಮ್ ಡಿ? ಹಾಂ, ಇದು ಮೆಮೊರಿ ಕಾರ್ಡ್ ಎಷ್ಟದು? ಇದು ಮೆಮೊರಿ ಕಾರ್ಡ್ ಬಂದು 2000 ಬಿದ್ದಿದೆ ನನಗೆ. 128 GB 4K ರೆಕಾರ್ಡ್. ಸಾಕು, ಅಷ್ಟೇ. 25,000 ಮೆಮೊರಿ ಕಾರ್ಡ್ ಬಂದು 2000. ಅದು ಇರ್ತದೆ, ಡೈರೆಕ್ಟ್ ಡಿಲೇ ಆಗ್ತಿದೆ. ಹಾಂ, ಚಿಕ್ಕದಾಗಿರುತ್ತೆ, ದೊಡ್ಡದು ಅಷ್ಟೊಂದು ಕ್ಯಾಮ್ರಾ ತೊಗೊಳಕ್ಕೆ ಆಗೋಂಗಿಲ್ಲ. ಬೇಡ, ಇದೆ ಒಳ್ಳೇದಿದು. ನೀ ಮೇನ್ ಸರ್ಕಲ್ಗೆ ಬಂದಿದ್ದೀನಿ ಚಿತ್ರದುರ್ಗದಲ್ಲಿ. ಇಲ್ಲಿಂದ ನಾವು ಹೋಗೋ ರಸ್ತೆ ಬಂದು ಲೆಫ್ಟ್ ಸೈಡು. ಆ ಕಡೆ ನೋಡ್ಕೊಂಡ್ರೆ ಬೇರೆ ಊರಿನಲ್ಲಿ ಹೋಗೋ ರಸ್ತೆ ಎಲ್ಲ ಇಲ್ಲಿ ನೋಡ್ಬೋದು. ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ಒನಕೆ ಹಬ್ಬ ತುಂಬ ಫೇಮಸ್ಸು. ಅವ್ರದ್ದು ಒಂದು ಮೂರ್ತಿ ಇಲ್ಲಿದೆ, ನೋಡೋಣ ಬನ್ನಿ ಹತ್ತಿರನಿಂದ. ಓ ನೋಡಿ, ಶತ್ರು ಬರ್ತಾ ಇರ್ತಾರ ಗುಹೆ ಒಳಗಡೆನಿಂದ, ಹಾಕೋದು ತಲೆಗೆ ಎತ್ತಿ ಈ ಕಡೆ ಬಿಸಾಕೋದು.
ಹೊಡಿಯೋದು ತಲೆಗೆ ಎತ್ತಿ ಈ ಕಡೆ ಬಿಸಾಕೋದು, ಈ ಥರ ತುಂಬ ಜನನ ಹಿಂಗೆ ಮಾಡಿ ತುಂಬ ಫೇಮಸ್ ಚಿತ್ರದುರ್ಗದಲ್ಲಿ. ಈಗ ನೋಡ್ಕೊತ ನಾನು ಈ ಊರಿಗೆ ಬಂದೀನಿ ಅಂದರೆ ತುಂಬ ಹೆಮ್ಮೆ ಆಗ್ತಿದೆ. ಬನ್ನಿ ನಾವು ಒಂದು ವಿಜಯನಗರ ಸಾಮ್ರಾಜ್ಯ ಹಂಪಿ ಕಡೆ ಹೋಗ್ಬೇಕು. ಚಿತ್ರದುರ್ಗದಲ್ಲಿ ತುಂಬ ಚರಿತ್ರೆ ಇದೆ, ಆದರೆ ನಾವು ಮಿಸ್ ಮಾಡ್ಕೊತ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಟೈಮ್ ಏನಾರು ಬಂದರೆ ಕಂಪಲ್ಸರಿ ನೋಡೋಣ. ಇವಾಗ ನನ್ನ ಪ್ರಯಾಣ ಮೇಲೆ ನಾನು ಫೋಕಸ್ ಮಾಡಿ ನಾವು ಹೋಗ್ತಾಯಿದ್ದೀವಿ. ಬನ್ನಿ, ಇನ್ನೊಂದು ಸರ್ಕಲ್ ಬಂದಿದೆ, ಇಲ್ಲಿನಿಂದ ನಾವು ಲೆಫ್ಟಿಗೆ ಹೋಗ್ಬೇಕು. ಇಲ್ಲಿನಿಂದ ನಾವು ಶುರು ಮಾಡೋಣ ನಾನು ಲಿಫ್ಟ್ ಯಾರು ಕೊಡ್ತಾರಂತ ನೋಡೇ ಬೇಡೋಣ. ಬನ್ನಿ ಲಿಫ್ಟ್ ಕೇಳೋದು ಶುರು ಮಾಡೋಣ. ಸದ್ಯಕ್ಕೆ ಯಾರು ಬರ್ತಾ ಇಲ್ಲ ಇಲ್ಲಿ, ಇವಾಗೆ ಜಸ್ಟ್ ಬಂದಿನಲ್ಲ, ನೋಡೋಣ, ವೆಯ್ಟ್ ಮಾಡೋಣ. ಆದಷ್ಟು ಒಬ್ಬರನ್ನ ಕೊಡ್ತಾರೆ ಇಲ್ಲಿ ಅನ್ನೋರೆ. ಲಿಫ್ಟ್ ಇಲ್ಲ, ಕೊಟ್ಟಿಲ್ಲ. ಬನ್ನಿ ಹೋಗೋಣ. ಹಿಂಗೆ ಮಾಡ್ತಾನೆ ನಾನು ಸ್ಪೆಟ್ ಹಾಕ್ತಾನಲ್ಲ, ಅದಕ್ಕೆ ಹಂಗೆ ಲಿಫ್ಟ್ ಯಾರು ಕೊಡ್ತಾ ಇಲ್ಲ. ಇವಾಗ ಸ್ಪೆಟ್ ತೆಗ್ದೀನಲ್ಲ, ಯಾರನ್ನ ಒಬ್ರು ಕಂಪಲ್ಸರಿ ಕೊಡ್ತಾರೆ ಅಂದಿಲ್ಲ. ಬರುತ್ತೆ ರೀ, ಅದಕ್ಕೆ ಒಂದು ಟೆಕ್ನಿಕ್ ಇರುತ್ತೆ. ಅಣ್ಣ ಮುಂದೆವರೆಗೆ ಬಿಡ್ತೀರಾ? ಹಾಂ, ಓಕೆ, ಥ್ಯಾಂಕ್ ಯು ಸೊ ಮಚ್. ಅಲ್ಲಿ ಹುಡುಗರು ನೋಡಿ, ಇದೆಲ್ಲ ಟೆಕ್ನಿಕ್ ಇರುತ್ತೆ ಲಿಫ್ಟ್ನಲ್ಲಿ. ತುಂಬ ವಿಷಯ ನಾನು ಕಲ್ತ್ಕೊಂಡಿದ್ದೀನಿ ಲಿಫ್ಟ್ನಲ್ಲಿ. ಬನ್ನಿ ಒಂದೊಂದು ಒಳ್ಳೆ ಲೊಕೇಶನ್ಗೆ ಹೋಗೋಣ. ಅಣ್ಣವ್ರು ಬಂದು ನನಗೋಸ್ಕರ ರೋಡ್ವರೆಗೆ ಕೊಟ್ಟಿದ್ದಾರೆ. ಇಲ್ಲಿಂದ ಶುರು ಮಾಡೋಣ, ದೊಡ್ಡ ವೆಹಿಕಲ್ ಇಟ್ಕೊಳೋದು. ಈ ಗಾಡಿ ಅಣ್ಣವ್ರು ಬಂದು ಅಲ್ಲಿ ಚುಚ್ಚೆಗೆ ಅಂತ ಹೋಗಿದ್ದಾರೆ. ಆ ಗ್ಯಾಪ್ನಲ್ಲಿ ನಾವು ಕೇಳ್ಬಿಡೋಣ ಲಿಫ್ಟ್ ಕೊಡ್ತೀರಾ ಇಲ್ಲ ಅಂತ. ಬನ್ನಿ, ಸ್ವಲ್ಪ ಮುಂದೆವರೆಗೆ ನನಗೆ ಲಿಫ್ಟ್ ಕೊಡ್ತೀರಾ? ಟರ್ನಿಂಗಾ ನಡೀತದೆ? ಎಷ್ಟು ದೂರ ಅಂದರೆ ಅಷ್ಟು ದೂರ. ಹಾಂ, ಹೌದಾ, ಸರಿ ಸರಿ. ಬನ್ನಿ, ಕೊಡ್ತಾ ಇಲ್ಲ. ಓವರಾಗಿ ನಾವು ಫೋರ್ಸ್ ಮಾಡಬಾರ್ದು. ಸಿಂಪಲ್ ಕೊಡ್ತೀರಾ ಇಲ್ಲ ಕೊಡಿ ಅಂತ ಇನ್ನೊಂದು ಮಾತು ಎಕ್ಸ್ಟ್ರಾ. ಅವ್ರು ಕೊಟ್ಟಿಲ್ಲ ಅಂದರೆ ಆಯ್ತು ಬಂದುಬಿಡಿ ಅಣ್ಣ. ಅದಕ್ಕೋಸ್ಕರ ನಾವು ಏನು ಟೆನ್ಷನ್ ಇಲ್ಲ. ನಡೆಯೋದೇ ಜೀವನ, ನಡ್ಕೊಂಡು ಹೋಗೋದೇ ಜೀವನ, ನಡೆಯೋದೇ ಜೀವನ, ನಡ್ಕೊಂಡು ಹೋಗೋದೇ ಜೀವನ. ನೋಡಿ, ಇಲ್ಲಿ ಒಬ್ಬರು ಲಿಫ್ಟ್ ಕೊಡ್ತಾ ಇಲ್ಲ. ಆದಷ್ಟು ನಾನು ದೂರ ನಡ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ಅಲ್ಲಿ ಮುಂದೆ ಹೋಗಿದ ಮೇಲೆ ಮತ್ತೆ ಶುರು ಮಾಡೋಣ ಲಿಫ್ಟ್ಗೋಸ್ಕರ. ನೋಡ್ಕೊಂಡ್ರೆ ಇದೇ ಲಾಸ್ಟ್ ಎಂಡ್. ಇಲ್ಲಿಂದ ಗಾಡಿ ತುಂಬ ಕಡಿಮೆ ಇಲ್ಲಿಂದ ಹೋಗೋದು. ನಾವು ಸ್ಟ್ರೇಟ್ ಹೋಗ್ಬೇಕು. ಇಲ್ಲಿ ಸ್ವಲ್ಪ ಜನ ಹೋಗ್ತಿದ್ದಾರೆ, ಇನ್ನು ಸ್ವಲ್ಪ ಜನ ಹೋಗ್ತಿದ್ದಾರೆ. ಬನ್ನಿ, ಇಂಥ ಟೆಂಪೋ ಬಂದರೆ ಸ್ವಲ್ಪ ಒಂಥರ ಖುಷಿ ಬರುತ್ತೆ. ಇವರು ಆಲ್ಮೋಸ್ಟ್ ಲಿಫ್ಟ್ ಕೊಡ್ತಾರೆ. ಓಹೋ, ನಾನು ಕೊಡ್ತಾ ಇಲ್ಲ ರೀ ಅಣ್ಣಾರು, ಲಿಫ್ಟ್ ಕೊಡ್ತಾ ಇಲ್ಲ ರೀ. ತ್ರಿಬಲ್ಸ್ ತಾತರು ತ್ರಿಬಲ್ಸ್ ಹೊಡಿತಿದಾರಪ್ಪ. ಬೇನಲ್ಲಿ ಬೆನ್ನಲ್ಲಿ ಅಲ್ಲಿ ಬರುತ್ತಲ್ಲ, ಎಲ್ಲರಿಗೆ ಹೋಗ್ತೀರಿ ನೀವು? ಒನ್ನಲ್ಲಿ. ನಾವು 2ನೇ ಸರ್ತಿ ಆಟೋದಲ್ಲಿ ಲಿಫ್ಟ್ ಕೇಳ್ಕೊತ ಹೋಗ್ತಾಯಿದ್ದೀವಿ. ಮೊದಲು ಬಂದು ಕೇರಳದಲ್ಲಿ ನಾವು ಲಿಫ್ಟ್ನಲ್ಲಿ ಹೋಗಿದ್ದೀವಲ್ಲ, ನಿಮಗೆ ನೆನಪಿದೆಯಾ? ನೀವು ಯಾರು ಪೂರ್ತಿ ನನ್ನ ವೀಡಿಯೋ ನೋಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗಿರ್ತದೆ. ಕೇರಳದಲ್ಲಿ ಒಬ್ಬರು ಲಿಫ್ಟ್ ಕೊಟ್ಟಿದ್ದರು. ಈಗ ಕರ್ನಾಟಕದಲ್ಲಿ ಒಬ್ಬರು ಆಟೋ ಡ್ರೈವರ್ ಅನ್ನೋರು ಲಿಫ್ಟ್ ಕೊಟ್ಟಿದ್ದಾರೆ ನನಗೆ. ಆಟೋ ಅನ್ನೋರು 26 ಕಿಲೋಮೀಟ್ರ್ ನನಗೆ ಕೊಟ್ಟಿದ್ದಾರೆ. ಬನ್ನಿ, ಇಲ್ಲಿಂದ ಮತ್ತೊಂದು ಲಿಫ್ಟ್ ಕೇಳೋಣ. ಹೊಸಪೇಟೆ ಇನ್ನೂ 105 ಕಿಲೋಮೀಟರ್ ಇಲ್ಲಿಂದ ಇದೆ. ಆದರೆ ನಾನು ಇಲ್ಲಿ ಎಲ್ಲನ ಟೆಂಟ್ ಹಾಕ್ಕೊಂಡು ಮಲ್ಕೋಬೇಕಂತ ಇದ್ದೀನಿ. ನೋಡೋಣ, ಮುಂದೆ ಒಂದು ಒಳ್ಳೆ ಜಾಗ ಸಿಕ್ಕಿದ್ರೆ ಅಲ್ಲಿ ಹಾಕೋಣ. ಎಲ್ಲರೂ ನನಗೆ ಲಿಫ್ಟ್ ಕೊಡ್ತಾಯಿದ್ದಾರೆ. ಸುಮಾರು ಹೊತ್ತು ನಾನು ನಡ್ಕೊಂಬಂದಿದ್ದೀನಿ, ಎಲ್ಲನ ಪ್ಲೇಸ್ ಒಳ್ಳೇದು ಸಿಗುತ್ತಂತ. ಆದರೆ ಈ ಕಡೆ ಯಾವುದು ಒಳ್ಳೇದು ಸಿಗ್ತಾಯಿಲ್ಲ, ಅದಕ್ಕೆ ಮುಂದೆ ಹೋಗ್ತಾಯಿದ್ದೀನಿ. ಸುಮಾರು ದೂರ ನಡ್ಕೊತ ಒಂದು ಒಳ್ಳೆ ಪ್ಲೇಸಿಗೆ ಬಂದೀನಿ. ಈಗ ನಾನು ಇಲ್ಲಿ ಟೆಂಟ್ ಹಾಕ್ಕೊಂಡು ಮಧ್ಯಾಹ್ನ ಊಟ ಮಾಡೋಣ. ಬನ್ನಿ, ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ, ಟೆಂಟ್ ಹಾಕೋದು ಶುರು ಮಾಡೋಣ. ಇಲ್ಲೇ ಹಾಕೋಣ ಅಂತ ಪ್ಲ್ಯಾನ್ ಇದ್ದೀನಿ. ಟೆಂಟಣೆ, ಲೆಟ್ಸ್ ಗೋ, ಮಧ್ಯಾಹ್ನ ಊಟ ಶುರು ಮಾಡೋಣ. ಲೆಟ್ಸ್ ಗೋ. ಸುತ್ತಮುತ್ತ ಯಾರೂ ಇಲ್ಲ, ಆದಷ್ಟು ಬೇಗ ಊಟ ಮಾಡ್ಕೊಂಡು ಮತ್ತೆ ಶುರು ಮಾಡೋಣ ನನ್ನ ಪ್ರಯಾಣ. ಇವಾಗ ಟೈಮ್ ಎಷ್ಟಾಗ್ತಿದೆ ಅಂದರೆ 3:30 ಆಗ್ತಿದೆ ಶಾರ್ಪ್. ಈಗ ನಾನು ಗ್ಯಾಸ್ ಮತ್ತು ಒಲೆ 2 ಹಚ್ಚೋಣ. ಇದು ನನ್ನ ಮಿನಿ ಗ್ಯಾಸ್. ಇವಾಗ ಕೆಲಸ ಬರ್ತಿದೆ ನೋಡಿ. ಲಾಸ್ಟ್ ಟೈಮ್ ಯಾವಾಗ ಯೂಸ್ ಮಾಡೀನಿ ಅಂದರೆ ಕೇರಳದಲ್ಲಿ ಯೂಸ್ ಮಾಡೀನಿ. ಅದಾಗಿದ ಮೇಲೆ ಇವಾಗ ಯೂಸ್ ಮಾಡ್ತಿದ್ದೀನಿ.
ಫಸ್ಟ್ ಇದಕ್ಕೆ ಗ್ಯಾಸ್ ಹಾಕೋಣ. ಸ್ವಲ್ಪ ಕೇರ್ಫುಲ್ನಿಂದ ಮಾಡ್ಬೇಕಪ್ಪ ಇದು ಗ್ಯಾಸ್ ಕೆಲಸ. ಓಕೆ ಡನ್ ಆಗಿದೆ. ಲಾಕ್. ಈಗ ಕರೆಕ್ಟ್ ಇಲ್ಲಿ ಇಡೋಣ. ಓಟ್ಸ್ ಪ್ರಿಪೇರ್ ಮಾಡೋಣ. ನೆಕ್ಸ್ಟ್ ಆಲ್. ಇದು ಬಿಸಿ ಆಗೋವರೆಗೂ ನಾವು ಪ್ರಕೃತಿಯಿಂದನ ಎಂಜಾಯ್ ಮಾಡೋಣ. ಲೆಟ್ಸ್ ಗೋ. ಇಲ್ಲಿ ನೋಡ್ಕೊಂಡ್ರೆ ಯಾವುದೋ ಮನೆ ಇದೆ, ಮನೆ ಲಾಕ್ ಇದೆ. ನಾನು ಹೋಗೋದು ಸ್ಟ್ರೇಟ್ ಹೋಗ್ಬೇಕು ಆ ಕಡೆ. ಅಲ್ಲಿ ನೋಡಿ ಇವಾಗ ಫ್ಯಾನ್ ತಿರುಗ್ತಾ ಇಲ್ಲ, ಮೊದಲು ತಿರುಗ್ತಾ ಇತ್ತು. ಇದೆಲ್ಲ ಅಡಿಕೆ ಕಾಯಿಗಳು ಮರ. ಇದು ನಾನು ಯೂಟ್ಯೂಬ್ನಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೀನಿ, ನೀವು ನೋಡಿ. ಅಷ್ಟೊಂದು ಟೇಸ್ಟ್ ಇಲ್ಲ, ನಾರ್ಮಲಾಗಿದೆ. ಆದರೆ ಪ್ರೋಟೀನ್ ಜಾಸ್ತಿ ಇದೆ, ಅದು ನೋಡಿ ನಾನು ತಿಂತಾಯಿದ್ದೀನಿ ಅಷ್ಟೇ. ನೋಡಿ ನಿಧಾನ ತಿರ್ಗ್ತಿದ್ದೆ. ನಾನಿಲ್ಲಿ ಊಟ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ಇದೆ, ಇದು ತಿಂದಿದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಸಂಜೆ 5 ಗಂಟೆ ಆಗ್ತಿದೆ. ಎಲ್ಲ ಟೆಂಟೆಲ್ಲ ಜೋಡಿಸ್ಕೊಂಡು ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ. ಮೋಡ ನೋಡ್ಕೊಂಡ್ರೆ ಫುಲ್ಲು ಮುಚ್ಕೊಂಡಿದೆ. ಸೌಂಡ್ ಬರ್ತಾಯಿದೆ ಗುಡುಗುದು. ಮಳೆ ಬರಬಹುದು, ಇಲ್ಲಾಂದರೆ ಇಲ್ಲ. ಅವಳಿಂದ ಸೌಂಡ್ ಒಂದೇ ಬರ್ತಿದೆ. ಆದಷ್ಟು ಬೇಗ ನಾವು ಪೆಟ್ರೋಲ್ ಬಂಕ್ನಲ್ಲಿ ಸ್ಟೇ ಮಾಡೋಣ. ಇದು ನನ್ನ ಕಸ ಇಲ್ಲಿ ಇಟ್ಟಿದ್ದೀನಿ. ಯಾಕೆ ಮತ್ತೆ ಸುಮ್ಮನೆ ನಾವು ನೀಟಾಗಿ ಬಂದೀವಿ, ನೀಟಾಗೆ ಹೋಗ್ಬೇಕು. ಕಸ ಗಿಸ ಮಾಡಿದರೆ ಮತ್ತೆ ಅವರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಾನು ನೋಡ್ಕೊಂಡ್ರೆ ಇಲ್ಲಿ ಕೈ ಸುಟ್ಕೊಂಡ್ಬಿಟ್ಟಿದ್ದೀನಿ. ಕೈ ನೋಡಿ ಹೆಂಗಾಗಿದೆ. ಇನ್ನು ಸ್ವಲ್ಪ 2 ದಿನ ಆಗಿದ್ಮೇಲೆ ಅದೇನೋ ಊದ್ಕೊಂಡ್ಬಿಡ್ತತ್ತೆ. ಈ ಟ್ರಿಪ್ನಲ್ಲಿ ಇದೇ ಫಸ್ಟ್ ಏಟ್ ನನಗೆ ಬಿದ್ದಿದ್ದು. ಬನ್ನಿ, ಒಂದು ಗಾಡಿ ಬರ್ತಾಯಿದೆ, ಸ್ಪೀಡಾಗಿ ಹೋಗ್ತಿದ್ದಾನೆ. ಬನ್ನಿ ನಡ್ಕೊತ ಸ್ವಲ್ಪ ದೂರ ಹೋಗೋಣ ನಾವು. ಆ ಲಾರಿ ನೋಡಿ ಹೆಂಗೆ ಹೋಗ್ತಿದೆ ಆಕ್ಸಿಡೆಂಟಾಗಿ. ಕ್ರಾಸ್ ಆಗಿ ಹೋಗ್ತಿದೆ ಅದು. ಮಹಾಪ್ರಭು ಲಿಫ್ಟ್ ಕೊಡಪ್ಪ ಅನ್ನೋದೇ ಲಿಫ್ಟ್. ಮುಂದೆ ತಲೆ ಅಲ್ಲಾಡ್ಸೋದು, ತಲೆ ಅಲ್ಲಾಡ್ಸೋದು. ಇಲ್ಲೇ ರೀ ಇಲ್ಲೇ ಕೊಡೋದು ಬಿಟ್ಟ. ಹೊಸಪೇಟೆ ಬೋರ್ಡ್ 100 ಕಿಲೋಮೀಟ್ರ್. ಮೊದಲ ಸರಿ ಟ್ರ್ಯಾಕ್ಟರ್ನಲ್ಲಿ ಹೋಗ್ತಿದ್ದೀನಿ. ಅಣ್ಣವರು ಲಿಫ್ಟ್ ಕೊಡ್ತಿದ್ದಾರೆ. ಇವಾಗ ನಾನು ದೊಂಡನಹಳ್ಳಿನಲ್ಲಿದ್ದೀನಿ. ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡೋಣ ಅಂತ ಇದ್ದೀನಿ. ಇನ್ನು ಸ್ವಲ್ಪ ಇಲ್ಲಿಂದ ಸ್ವಲ್ಪ ದೂರ ಹೋಗಿದರೆ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಸ್ಟೇ ಮಾಡೋಣ. ಇಲ್ಲಾಂದರೆ ಇಲ್ಲಿ ಊರೊಳಗಡೆ ಸ್ಟೇ ಮಾಡೋಣ ಅಂತ ಸ್ವಲ್ಪ ಡೌಟ್ನಲ್ಲಿದ್ದೀನಿ. ಬನ್ನಿ ಸ್ವಲ್ಪ ಇಲ್ಲಿ ಏನೇನೋ ತಿಂದ್ಕೊಂಡು ಹೋಗೋಣ. ಇವಾಗೇ ತಿಂದೀನಿ, ಆದರೆ ಅದು ಅಷ್ಟೊಂದು ಇದಾಗಿಲ್ಲ. ಬನ್ನಿ ಇವಾಗ ಏನೇನು ಇದೇನಾ, ಏನಿದೇಣ ಸ್ವಲ್ಪ ಹೊತ್ತು ಕೂಡೋಣ. ಕುಂತಿದ ಮೇಲೆ ಆಲೋಚನೆ ಮಾಡೋಣ ಇಷ್ಟು ಏನು ಮಾಡೋಣ ಏನಿಲ್ಲ ಅಂತ. ಇದರಿಂದ ಪೆಟ್ರೋಲ್ ಬಂಕ್ ಇದೆ ಕೆಲವು ದೂರದಲ್ಲಿ. ಗೂಗಲ್ ಮ್ಯಾಪ್ನಲ್ಲಿ ಚೆಕ್ ಮಾಡಿದರೆ ಇವಾಗ ಸದ್ಯಕ್ಕೆ 7 ಗಂಟೆವರೆಗೆ ಏನು ತಿನ್ನೋ ಹಂಗೆ ಇಲ್ಲ. 7 ಗಂಟೆ ಆದಮೇಲೆ ತಿನ್ನೋಣ ಅಂತ. ಈ ಟ್ರಿಪ್ನಲ್ಲಿ ಆದಷ್ಟು ಬೇಗ ನಾನು ಹೋಗ್ಬೇಕು. ಬ್ಲ್ಯಾಕ್ ಆಗಿಬಿಟ್ಟು ನೋಡಿ, ನನ್ನ ಸ್ಕಿನ್ನೆಲ್ಲ ಹೋಗ್ಬಿಟ್ಟಿದೆ ಈ ಬಿಸಿಲಿನಲ್ಲಿ. ನಾರ್ಮಲ್ ಒಂದು ಬೇಕಂದರೆ ಒಂದು ಕಲರ್ ಬೇಕಷ್ಟೆ.
ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊತ ಈಗ ಆರ್ಡ್ರ್ ಮಾಡಿದ್ದೀನಿ ಎಗ್ ರೈಸ್ ತಿಂದಿದ್ಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕರೆಕ್ಟ್ ಸಂಜೆ 7 ಗಂಟೆ ಆಗಿದೆ. ಕರೆಕ್ಟ್ ಅವಾಲಿಂದ ಇಲ್ಲೇ ಕುಂತು ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡ್ಕೊತ ಇವಾಗ ಊಟ ಮಾಡ್ತಾಯಿದ್ದೇನೆ. ಬನ್ನಿ ಊಟ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನ ನೋಡೋಣ. ನೋಡಿ ನೈಟ್ ಟೈಮ್ನಲ್ಲಿ ಸೇಫ್ ಇಲ್ಲ ಅಂತ ಯಾವ ಥರ ನಾನು ಜುಗಾಡು ಮಾಡ್ಕೊತ ಹೋಗ್ತಾಯಿದ್ದೀನಿ. ಜಸ್ಟ್ ನನ್ನ ಕಣ್ಣು ಮುಂದೆ ಒಂದು ಆಕ್ಸಿಡೆಂಟ್ ಆಗ್ಬೋದಿತ್ತು, ಜಸ್ಟ್ ಮಿಸ್ನಲ್ಲಿ ತಪ್ಪಿಸ್ಕೊಂಡಾನ ಅಂತ. ನಿಧಾನ ಹೋಗಿ ಓಡಿಸ್ಬೇಕಪ್ಪ ನೈಟ್ ಟೈಮ್ನಲ್ಲಿ. ಆಲ್ಮೋಸ್ಟ್ ಡ್ರೈವಿಂಗು ಯಾವಾಗ ಏನು ಅಡ್ಡ ಬರುತ್ತಂತ ಗೊತ್ತಾಗೋದಿಲ್ಲ. ಇವಾಗ ನಾನು ಆಫ್ ಮಾಡ್ಕೊತೀನಿ. ಲೈಟ್ ಶುರು ಆಯಿತು. ಬನ್ನಿ, ಇಲ್ಲಿ ಇಂಡಿಯನ್ ಪೆಟ್ರೋಲ್ ಆಯಿಲ್ ಮತ್ತೆ ನನಗೆ ಸಿಕ್ಕಿದೆ. ಇಂಡಿಯನ್ ಪೆಟ್ರೋಲ್ ಆಯಿಲ್, ಆಲ್ಮೋಸ್ಟ್ ಇಂಡಿಯನ್ ಪೆಟ್ರೋಲ್ ಆಯಿಲ್ನಲ್ಲಿ ಟ್ರಿಪ್ಪೆಲ್ಲ ನಾನು ನೈಟು ಸ್ಟೇ ಮಾಡಿದ್ದೀನಿ. ಬನ್ನಿ ಹಾಗೆ ಎಲ್ಲಿಗಾನ ಕೇಳೋಣ. ಯಾರೋ ಬರ್ತಿದಾರ, ಯಾಕೆ ಬರ್ತಿದಾರ ಅಂತ ನೋಡ್ತಿದಾರ ಅವರು. ಗಾಡಿ ಇಲ್ಲಲ್ಲ, ನಡ್ಕೊಂಡು ಬರ್ತಿದ್ದಾನೆ ಅಂತ ನೋಡ್ತಿದ್ದಾನ ಅಷ್ಟೇ. ಬನ್ನಿ ಕೇಳೋಣ. ಆಲ್ಮೋಸ್ಟ್ ಇಂಡಿಯನ್ ಪೆಟ್ರೋಲ್ ಬಂಕಲ್ಲಿ ಮಲ್ಕೊಳಕ್ಕೆ ಕೊಡ್ತಾರ. ಸರ್ವಿಸ್ ಅಂದರೆ ತುಂಬ ಚೆನ್ನಾಗಿರ್ತದೆ ಇಂಡಿಯನ್ ಪೆಟ್ರೋಲ್ನಲ್ಲಿ. ಬನ್ನಿ, ನನಗೆ ಜಾಗ ಕೊಟ್ಟಿದ್ದಾರೆ. ಅದು ಯಾವ ಜಾಗ ಅಂದರೆ ಕರೆಕ್ಟು ಈ ಜಾಗ. ಇಲ್ಲೇ ನೈಟ್ ಮಲ್ಕೋಬೇಕು, ಸೇಫ್ಟಿ ಎಲ್ಲ ಇದೆ ಇಲ್ಲಿ ನೋಡ್ಕೊರಿ. ಬನ್ನಿ, ಇಲ್ಲಿ ಟೆಂಟ್ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಮಾಡೋಣ ವೀಡಿಯೋನ. ಫೈನಲಿ ಟೆಂಟ್ ಹಾಕ್ಕೊಂಬಿಟ್ಟಿದ್ದೀನಿ. ಬೆಳಗಿನಿಂದ ನಡ್ಕೊತ ಲಿಫ್ಟ್ ಕೇಳ್ಕೊತ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವತ್ತು ನೈಟ್ ತುಂಬ ಅದ್ಭುತವಾದ ನಿದ್ದೆ ಬರುತ್ತೆ. ನನಗೊಂದೇ ಇಲ್ಲ, ನಿಮಗೆ ನನಗೆ ನಿದ್ದೆ ಬರುತ್ತೆ. ಯಾಕಂದರೆ ಬೆಳಗಿನಿಂದ ಕಷ್ಟಪಟ್ಟಿರ್ತೀರಿ. ಸಂಜೆ 8-9 ಗಂಟೆಗೆ ಮಲ್ಕೊಳೋ ಟೈಮ್ ಮತ್ತು ಬಾತ್ರೂಮ್ನಲ್ಲಿ ಇರುವಾಗ ಟೈಮ್ ತುಂಬ ಸುಖ ಬರುತ್ತೆ. ಅದು ಅವ್ರಿಗೆ ಗೊತ್ತಾಗುತ್ತೆ. ಸರಿ, ಇವತ್ತು ನೈಟ್ ಇಲ್ಲೇ ಮಲ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನಿಸ್ತಿದೆ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇದು 3 ಖಂಡಿತವಾಗಿ ಮಾಡಿ. ನಾಳೆ ಒಂದು ಅದ್ಭುತವಾದ ವಿಡಿಯೋ ಬರುತ್ತೆ. ಶಾರ್ಪ್ 5 ಗಂಟೆವರೆಗೆ ಕಾಯ್ತಾನೆ ಇರ್ರಿ. ಲೆಟ್ಸ್ ಗೋ. ಇವತ್ತು ನೈಟ್ ನಿಮ್ಮೆಲ್ಲರಿಗೂ ಗುಡ್ ನೈಟ್, ಬಾಯ್.